ಸಕ್ಕುಗ್ ಜೊತೆಯಾಗಿ ಇವಾಗ ನಾವಿಬ್ರು ಕೂಡ ಅಲ್ಲಿಲ್ಲ. ಸಕ್ಕುಗ್ ಬುದ್ಧಿ ಭ್ರಮಣೆ ಆಗಿರುತ್ತೆ. ಪಾಂಡುರಂಗ, ಪಾಂಡುರಂಗ, ನೀನ್ ಎಲ್ಲಿದ್ಯಾ ಪಾಂಡುರಂಗ? ನೀನ್ ಇನ್ನೂ ಚಂದನ ತಿಲ್ಕ ಇಟ್ಕೊಂಡಿಲ್ಲ, ತುಳಸಿ ಹಾರ ಹಾಕೊಂಡಿಲ್ಲ. ಅವಳ ಮನ್ಸು ಚೂರ್ ಚೂರಾಗೋಗಿರುತ್ತೆ. ಏನಂದ್ರೆ ಪಾಂಡುರಂಗ ಈಗ ನಮ್ ಕಣ್ ಮುಂದೆ ಇದ್ದಾನೆ. ಈ ವಿಷಯ ಸಕ್ಕುಗೆ ಗೊತ್ತಿಲ್ಲ ಅಲ್ವಾ? ಉಮಾ, ನಂಗೀಗ ತುಂಬಾ ಭಯ ಆಗ್ತಿದೆ. ಪಾಂಡುರಂಗನ್ ವಿಗ್ರಹನ ಹಿಂತಿರುಗಿ ತರ್ತೀನಿ ಅಂದ್ರೆ ಸಕ್ಕು ಏನ್ ಮಾಡಕ್ಕಾದ್ರೂ ಸಿದ್ಧ ಇರ್ತಾಳೆ. ನಿಜಾನೇ ರೀ. ಅದುಷ್ಟ ಪರೀಕ್ಷೆ ಹೆಸರಲ್ಲಿ ಅವಳಿಗೆ ಹಿಂಸೆ ಕೊಡ್ತಾನೆ. ಈ ಅಮಾಯಕಿ ಮತ್ತೊಂದ್ಸಲ ಮೋಸ ಹೋಗ್ತಾಳೆ. ಅತ್ತೆ ಎಷ್ಟೇ ಹೇಳಿದ್ರು ಇವಳು ಕೇಳಲ್ಲ. ನಾವೆಲ್ಲಿ ಬಂದಿಗಳಾಗಿದ್ದೀವಿ. ಯಾವಾಗ್ಲೂ ಮಾಡೋ ಹಾಗೆ ಅದುಷ್ಟ ಪ್ರಾಣಕ್ಕೆ ಅಪಾಯ ಆಗೋ ಪರೀಕ್ಷೆ ಏನಾದ್ರೂ ಕೊಟ್ರೆ ಅವ್ರು ಪಾಂಡುರಂಗನ್ನ ತಗೊಂಡು ಹೋಗೋದಕ್ಕೆ ಕಾರಣ ಯಾರು? ಈ ಸಕ್ಕುನೇ ಅಲ್ವಾ? ಸಕ್ಕುನೇ ಅಲ್ವಾ? ಸಕ್ಕು, ಸಕ್ಕು, ನಿಂತ್ಕೋ ಸಕ್ಕು, ಎಲ್ಲಿಗೆ ಹೋಗ್ತಿದ್ಯಾ? ಸಕ್ಕು, ಪಾಂಡುರಂಗ, ಈ ಕಷ್ಟಗಳಿಗೆ ಪರಿಹಾರ ಯಾವಾಗ? ಜಮೀನ್ದಾರ ನಿನ್ನ ಎತ್ಕೊಂಡು ಹೋಗ್ಬಿಟ್ಟ. ನೀನು ವಾಪಸ್ ಬರೋ ಕ್ಷಣಕ್ಕೋಸ್ಕರ ಸಕ್ಕು ಇಲ್ಲಿ ಆಸೆಯಿಂದ ಕಾಯ್ತಿದ್ದಾಳೆ. ದೇವ್ರೇ, ನಿಮ್ ಕೈ ಏನ್ರಿ ಹೀಗಾಗೋಯ್ತಲ್ಲ? ಏನ್ ನೋಡ್ತಾ ಇದ್ದೀರಲ್ಲ? ಆ ಬಾಬಾ ಎಲ್ಲಿದ್ದಾನೆ? ಅವನ್ನ ಕರ್ಕೊಂಡ್ ಬರ್ತೀನಿ ಅಂತ ತಾನೇ ಹೋಗಿದ್ದು. ಎಲ್ಲಿ ಅವನು? ಬರೀ ಕೈಲಿ ವಾಪಸ್ ಬಂದಿದ್ದೀರಲ್ಲ. ನಾನು ಕರೆದಿದ್ದು ಈ ನವಕೋಟಿ ನರೋತ್ತಮ ಅಂತ ಹೇಳಿದ್ರ ಇಲ್ವಾ? ಅಯ್ಯೋ ಯಜಮಾನ್ರೇ, ಅವನೇನಾದ್ರೂ ಸಣ್ಣ ಮಗುನ ನಮ್ ಸೊಂಟದ ಮೇಲೆ ಕೂರ್ಸ್ಕೊಂಡ್ ಬರೋದಿಕ್ಕೆ? ಅವನು ತುಂಬಾ ದೊಡ್ಡ ಮಾಂತ್ರಿಕ. ಅವನು ಮಂತ್ರ ಹಾಕಿದ್ರೆ ಎಲ್ಲ ಮಾಯ ಆಗತ್ತೆ. ದೆವ್ವ ಹಿಡ್ಕೊಂಡಿರೋರೆಲ್ಲ ಅವ್ರ ಹತ್ರನೇ ಹೋಗ್ತಾರೆ. ಸಾಮಾನ್ಯವಾಗಿ ಅವ್ರು ಎಲ್ಲಿಗೂ ಹೋಗಲ್ವಂತೆ. ಎಷ್ಟೋ ದೊಡ್ಡವರಾದ್ರೂ ಅವ್ರ ಹತ್ರ ಕೆಲಸ ಆಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗ್ಬೇಕು. ಅವರು ತಮ್ಮ ಪದ್ಧತಿಗಳನ್ನ ಬದಲಾಯಿಸ್ಕೊಂಡು ಕೇವಲ ನಿಮ್ಗೋಸ್ಕರನೇ ಇಲ್ಲಿಗೆ ಬರ್ತಿದ್ದಾರೆ. ಪದ್ಧತಿ ಅಂದ್ರೇನು? ಬರ್ಬೇಕು, ಇಲ್ಲಿಗೆ ಬರ್ಲೇಬೇಕು. ನಾನ್ ಕರೆದ್ರೆ ಬರ್ಲೇಬೇಕು. ಅವನ್ ಬಂದು ತನ್ನ ಪ್ರತಿಭೆ ಪ್ರದರ್ಶನ ಮಾಡಿದ್ರೆ ಮಂತ್ರ ಹಾಕೋ ಆ ಜೋಡಿ ಹಿಂತಿರುಗಿ ನೋಡ್ದೆ ಓಡ್ ಹೋಗ್ತಾರೆ. ಆ ಸಕ್ಕು ಓಡೋಡಿ ಬಂದು ನನ್ ಕಾಲ್ ಮೇಲ್ ಬೀಳ್ತಾಳೆ. ನೀವೇ ಗತಿ ಯಜಮಾನ್ರೆ, ಮದುವೆ ಮಾಡ್ಕೊಳ್ಳಿ ಅಂತಾಳೆ. ಬಾಬಾ, ಬಲೆಗೆ ದೊಡ್ಡ ಮೀನೇ ಬಿದ್ದಿದೆ. ಅವನು ಆಗರ್ಭ ಶ್ರೀಮಂತ, ಆ ಊರಿನ ಜಮೀನ್ದಾರ ಅಂತೆ. ಯಾರಿಗೆ ಸಾಲ ಬೇಕಾದ್ರೂ ಅವನೇ ಕೊಡ್ತಾನಂತೆ. ಅದಕ್ಕೆ ಎಲ್ರು ಅವನ ಮಾತೆ ಕೇಳ್ತಾರೆ. ಆ ಊರಲ್ಲಿ ಎಲ್ರು ಅವನ ಹತ್ರ ಸಾಲ ತಗೊಂಡಿರೋರೆ. ಯಜಮಾನ್ರು ಅಂತ ಕರೀತಾರೆ ಅವನ್ನ. ಯಜಮಾನ ಇಲ್ಲಿದ್ದಾನೆ ಅಂತ ಹೋಗಿ ಹೇಳ ಅವನ್ಗೆ. ಸರಿಯಾಗಿ ಹೇಳಿದ್ರಿ. ಭವಿಷ್ಯ ಕಣ್ಣಿಗೆ ಕಟ್ಟದಾಗ ಕಾಣಿಸ್ತಿದೆ. ಆದಷ್ಟು ಬೇಗ ಊರು ನಮ್ಮ ಮುಷ್ಟಿಗೆ ಬರುತ್ತೆ. ಸಮಸ್ಯೆಗಳನ್ನ ಎದುರಿಸ್ತೆ ಅದು ಸಿಗಲ್ಲ ನಮ್ಗೆ. ಬೇಟೆ ದೊಡ್ಡದಾಗಿದ್ರೆ ಕಷ್ಟ ಕೂಡ ಜಾಸ್ತಿನೇ ಇರುತ್ತೆ. ಜವಾಬ್ದಾರಿಯಿಂದ ನಡ್ಕೋಬೇಕು ನಾವು. ತಪ್ಪು ಹೆಜ್ಜೆನ ಇಡ್ಲೇಬಾರ್ದು. ಅರ್ಥ ಆಯ್ತಾ? ಹೌದಲ್ವಾ?
ನರೋತ್ತಮನ್ನ ಭಿಕಾರಿ ಮಾಡೋವರೆಗೂ ನಾನು ನಿದ್ರೆ ಮಾಡಲ್ಲ. ಅವನು ಕೂತ್ಕೊಳ್ಳೋಂತ ಕುರ್ಚಿನ ನನ್ನ ಕಾಲಿಂದ ಒದೆಯೋ ದಿನ ಬರುತ್ತೆ. ಅವನ ಆಸ್ತಿನೆಲ್ಲ ನಾವು ವಶ ಮಾಡ್ಕೊಳ್ಳೋಣ. ಆಮೇಲೆ ನಮ್ಮ ಆಶ್ರಮನ ಆ ಊರಲ್ಲಿ ಕಟ್ಟೋಣ. ಎಲ್ಲೇ ನೋಡಿದ್ರು ನಾಗೋಜಿ ಆಶ್ರಮನೇ ಇರ್ಬೇಕು. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಯಾವ ಜಾಗನೂ ಬಿಡಬಾರ್ದು. ಊರ್ಗೆ ನಾನೇ ಜಮೀನ್ದಾರ ಆಗ್ಬೇಕು. ಅವನನ್ನ ಹಗ್ಲು ದರೋಡೆ ಮಾಡೋಣ. ಜೈ ಮಹಾಕಾಳ. ಏನ್ ಮಾಡ್ತಿದ್ಯಾ ನೀನು? ಏನ್ ಮಾಡ್ತಿದ್ಯಾ ಕಾವೇರಿ? ಬುದ್ಧಿ ಇದೆಯಾ ಇಲ್ವಾ? ಜಮೀನ್ದಾರ್ ತಾತ, ಏಯ್, ಯಾಕ್ ಬಂದೆ ಇಲ್ಲಿಗೆ? ಮೊದ್ಲು ನನ್ಗೊಂದ್ ವಿಷಯ ಹೇಳಿ. ನೀವು ನನ್ ಪಾಂಡುರಂಗನ ಎಲ್ ಬಚ್ಚಿಟ್ಟಿದ್ದೀರಾ ಅಂತ? ನನ್ ಪಾಂಡುರಂಗ ಇರ್ಬೇಕಾಗಿರೋದು ಗುಡಿಯಲ್ಲಿ. ಅವನನ್ನ ಎಲ್ ಬಚ್ಚಿಟ್ಟಿದ್ದೀರಾ ಹೇಳಿ? ಎಲ್ ಬಚ್ಚಿಟ್ಟಿದ್ದೀರಾ? ಹಾಗೆ ಹೇಗ್ ಹೇಳಕ್ಕಾಗತ್ತೆ? ನೀನ್ ಹೇಳಿದ್ ನಿಜಾನೇ. ಅವ್ನ್ ಇರ್ಬೇಕಾಗಿದ್ದು ಗುಡಿಲೆ. ಆದ್ರೆ ನಮ್ ಒಪ್ಪಂದ ಏನು? ನಾನು ನಿನಗೋಸ್ಕರ ಏನಾದ್ರೂ ಮಾಡ್ಬೇಕಂದ್ರೆ ನೀನು ಪರೀಕ್ಷೆ ಎದುರಿಸ್ಬೇಕು. ನಿನ್ನ ಪಾಂಡುರಂಗನನ್ನ ಮತ್ತೆ ಗುಡಿಗೆ ವಾಪಸ್ ತರಬೇಕು ಅಂದ್ರೆ ನೀನೊಂದು ಸಣ್ಣ ಪರೀಕ್ಷೆನ ಎದುರಿಸ್ಬೇಕು. ಈ ಸಲ ಪರೀಕ್ಷೆ ಏನು ಅಂತ ನೀವಲ್ಲ, ನಾನ್ ಹೇಳ್ತೀನಿ. ನಾನ್ ಹೇಳೋದೇ ಪರೀಕ್ಷೆ. ಪರೀಕ್ಷೆ ಏನು ಅಂತ ನೀನ್ ಹೇಳ್ತೀಯ? ಅಂದ್ರೆ ಪಾಂಡುರಂಗ ಮತ್ತೆ ಗುಡಿಗ್ ಬರೋವರೆಗೂ ನಾನ್ ಅನ್ನ ನೀರು ಮುಟ್ಟಲ್ಲ, ಹಾಗೆ ಉಪವಾಸ ಇರ್ತೀನಿ. ನನಗ್ ತುಂಬಾ ಪ್ರಿಯವಾದ ಪಾಂಡುರಂಗನ ನನ್ನಿಂದ ದೂರ ಮಾಡಿದೀರಾ. ಅವನ್ ಹಿಂತಿರುಗ್ ಬರೋವರೆಗೂ ನಾನು ಉಪವಾಸ ಇರ್ತೀನಿ. ಯಾವತ್ತೋ ಒಂದಿನ ನಾನು ಶಾಶ್ವತವಾಗಿ ಪಾಂಡುರಂಗನ್ ಸೇರ್ಕೋತೀನಿ. ಆಗ ನಿಮ್ಗೆ ಯಾವ ಅಡ್ಡಿನೂ ಇರಲ್ಲ. ಇನ್ನು ನೀವು ನನಗ್ ಪರೀಕ್ಷೆ ಕೊಡೋಕ್ಕೂ ಆಗಲ್ಲ. ಏಯ್, ಯಾಕೆ ನಗ್ತಾ ಇದೀಯಾ?